ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಸಾರಿ, ಯಾಕಂದರೆ ನನ್ನ ವಾಯ್ಸು ಸ್ವಲ್ಪ ಇದಾಗಿದೆ. ಏನಕ್ಕೆ ಅಂತಂದರೆ ನಾನು ಇವಾಗ ಬೆಳಿಗ್ಗೆನೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಹಾಗಾಗಿ ಯೂಶ್ವಲಿ ಬೆಳಿಗ್ಗೆ ಹೊತ್ತು ನಾವು ಮಾತಾಡುವಾಗ ನಮ್ಮ ವಾಯ್ಸ್ ಸ್ವಲ್ಪ ಇದಿರುತ್ತೆ. ನಾರ್ಮಲಾಗೇ ನನ್ನ ವಾಯ್ಸ್ ಪ್ರಾಬ್ಲಮ್ಮು, ಅದರಲ್ಲಿ ಈ ಥರ ಬೇರೆ ನೀವು ಕೇಳಬೇಕಾಗತ್ತೆ. ಏನಿಲ್ಲ, ಈ ಒಂದು ವಿಡಿಯೋನ ನಾನು ಶೂಟ್ ಮಾಡಿ ಆಲ್ಮೋಸ್ಟ್ ಆಲ್ ಆಗಲೇ ಒಂದು ವಾರ ಮೇಲಾಗಿದೆ. ಎಡಿಟ್ ಮಾಡಂತೂ 4-5 ದಿನನೇ ಆಗಿದೆ. ವಾಯ್ಸ್ ಓವರ್ ಕೊಡೋಕ್ಕೆ ಆಗಿಲ್ಲ ನನಗೆ. ಇವತ್ತು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಬೆಳಿಗ್ಗೆನೆ ಎದ್ದು ಎಲ್ಲ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಾಡ್ಬಿಡೋಣ ಅನ್ಕೋತೀನಿ. ಏನಾದರೂ ಒಂದಾಗತ್ತೆ, ಮನೇಲಿ ಯಾರಾದರೂ ಬರ್ತಾರೆ, ಇಲ್ಲ ಅಂತಂದರೆ ನಾನೆಲ್ಲಾದರೂ ಹೊರಗಡೆ ಹೋಗೋದಿರತ್ತೆ, ಇಲ್ಲ ಸಡನ್ಲಿ ನನಗೇನಾದರೂ ಕಮಿಟ್ಮೆಂಟ್ಸು ಲೈಕ್ ಆ ಥರ ಕೆಲಸಗಳು ಬರೋದು ಹಿಂಗಾಗ್ಬಿಟ್ಟು ಈ ಒಂದು ವಿಡಿಯೋನ ನನಗೆ ಅಪ್ಲೋಡೇ ಮಾಡೋಕ್ಕೆ ಆಗಲಿಲ್ಲ. ಇವತ್ತಿಲ್ಲ ಎನಿ ಕಾಸ್ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ನಾನು ಕೂತ್ಕೊಂಡು ವಾಯ್ಸ್ನ ಕೊಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ವಾಯ್ಸ್ ಇದಾಗ್ತಿದೆ ಅಷ್ಟೇ. ಇನ್ನು ಈ ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಾಗ ಮಾರ್ನಿಂಗ್ ರೊಟೀನ್ ನಾನು ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಫುಲ್ ಡೇದು ಇದು ಶೂಟ್ ಇರತ್ತೆ. ಎದ್ದಿದ ತಕ್ಷಣ ಫಸ್ಟು ಸ್ವಲ್ಪ ಈ ಕರಿಬೇವನ್ನ ತರಿಸಿದ್ದೆ. ಅಂದರೆ ಪಾವನಿ ನೈಟ್ ಏನೋ ತಂದಿದ್ದಾಳೆ. ಅವರು ಏರ್ ಪ್ಯಾಕ್ ಎಲ್ಲ ಮಾಡ್ಕೋತಾರೆ ಮಕ್ಕಳು, ಹಂಗೆ ತಂದಿದ್ದಾಳೆ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಉಳಿದಿದ್ದನ್ನ ಹಾಗೆ ಇಟ್ಬಿಟ್ಟಿದ್ದಾಳೆ, ಎತ್ತಿಟ್ಟೇ ಇಲ್ಲ. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ನಿಜವಾಗ್ಲೂ ಒಂದಿನ ನಾವು ಸ್ವಲ್ಪ ಹೊರಗಡೆ ಇಟ್ಟರು ಎಷ್ಟು ಬೇಗ ಅದು ಒಣಗ್ದಂಗೆ ಆಗೋಗ್ಬಿಡತ್ತೆ. ಸರಿ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಮಾಡಿಕೊಂಡೆ. ಇನ್ನು ಹಾಗೆ ಇವತ್ತು ದೋಸೆ ಬ್ಯಾಟರ್ ಇತ್ತು, ಅದಕ್ಕೆ ಪಾಲಕ್ ಚಟ್ನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ ರೆಸಿಪಿ, ಬಟ್ ತುಂಬ ಟೇಸ್ಟಿಯಾಗಿರತ್ತೆ. ಸೊ ಇದಕ್ಕೆ ನಾನು ಒಂದು ಪ್ಯಾನಲ್ಲಿ ಒಂದು 2 ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿನ ಹಾಕ್ಕೋಬೋದು, ಅಂದರೆ ಮಾಡೋ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಬೇಕಾಗತ್ತೆ. ಆಮೇಲೆ ಒಂದು 2 ಟೊಮೊಟೊನ ಅರ್ಧಕ್ಕೆ ಹಿಂಗೆ ಕಟ್ ಮಾಡಿಬಿಟ್ಟು ಹಾಕಬೇಕು. ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕ್ಕೊಬೇಕಾಗತ್ತೆ. ಸೊ ಇನ್ನು ಇದರಲ್ಲಿ ಒಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಮಾವಿನಕಾಯಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ತೋತಾಪುರಿ ಮಾವಿನಕಾಯಿ ಇತ್ತು, ಅದನ್ನು ಹಾಕ್ತಿದ್ದೀನಿ. ಇನ್ನು ಈ ರೆಸಿಪಿ ಬಂದು ನಾನು ಆ್ಯಕ್ಚುಲಿ ಒಂದು ಪಿಂಟ್ರೆಸ್ಟಲ್ಲಿ ನೋಡಿದೆ ರೆಸಿಪಿ, ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಸರಿ ಅಂತ ಮಾಡಿದೆ. ಟೇಸ್ಟ್ ತುಂಬ ಇಷ್ಟ ಆಗಿ ಇವಾಗ ಇದನ್ನು ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ತಣ್ಣಗಾಕ್ಲಿಕ್ಕೆ ಇಟ್ಬಿಟ್ಟು ಅದೇ ಒಂದು ಪ್ಯಾನಲ್ಲಿ ನಾನು ಪಾಲಕ್ನ ಹಾಕಿ ಸ್ವಲ್ಪ ಅದನ್ನು ಸಹ ಅಂದರೆ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಬಿಕಾಸ್ ಇದು ಚಟ್ನಿ ಅಲ್ವಾ, ಸೊ ಎಲ್ಲನೂ ಈ ಥರನೇ ಫ್ರೈ ಮಾಡ್ಕೊಬೇಕಾಗತ್ತೆ. ಎಗೇನ್ ನಾವು ಇದನ್ನು ಯಾವುದೇ ರೀತಿಯಾಗಿ ಬೇಯಿಸೋದಾಗಲಿ ಇಲ್ಲ ಫ್ರೈ ಮಾಡ್ಕೊಳ್ಳೋದಾಗಲಿ ಏನೂ ಮಾಡೋದಿಲ್ಲ. ಹಾಗಾಗಿ ಇನ್ನು ಟೊಮೊಟೊ ಸಿಪ್ಪೆನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ, ಬಿಸಿಗೆ ಅದು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಾದಮೇಲೆ ಪಾಲಕ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಆಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರತ್ತೆ. ಇದು ನನಗೆ ಪರ್ಸ್ನಲಿ ಅನಿಸಿದ್ದೇನೆಂದರೆ ದೋಸೆಗಿಂತ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಅಲ್ಟಿಮೇಟ್ ಆಗಿರತ್ತೆ. ಯಾವಾಗಾದರೂ ಟ್ರೈ ಮಾಡಿ ಇದು ಒಂದು ರೆಸಿಪಿನ. ಬಟ್ ಇದು ನನ್ನ ರೆಸಿಪಿ ಅಲ್ಲ, ಬೇರೆ ಯಾರೋ ಮಾಡಿದ್ದನ್ನು ನಾನು ನೋಡಿ ಟ್ರೈ ಮಾಡಿದೆ ಅಷ್ಟೇ. ಬಟ್ ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ಹೊತ್ತು ನನಗೆ ಈ ಥರ ಟಿಫನ್ ಮಾಡೋ ಟೈಮಲ್ಲಿ ಹನಿ ರೆಗ್ಯುಲರ್ ಆಗಿ ವಿಡಿಯೋ ಕಾಲ್ ಮಾಡ್ತಾಳೆ. ಇದನ್ನು ನಾನು ನಿಮ್ಮ ಜೊತೆ ಮುಂಚೆನೂ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಈ ಟೈಮ್ ನಿಜವಾಗ್ಲೂ ನನಗೆ ಮತ್ತು ಹನಿಗೆ ತುಂಬ ಪ್ರೀಷಿಯಸ್ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಅವಳು ರೆಡಿ ಆಗ್ತಿರ್ತಾಳೆ, ನಾನು ಟಿಫನ್ ಮಾಡ್ತಿರ್ತೀನಿ. ಆ ಟೈಮಲ್ಲಿ ಅಮ್ಮ ಮಗಳಿಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೊತೀವಿ. ನಿಜವಾಗ್ಲೂ ಹೆಣ್ಮಕ್ಳು ಏನಂತಂದರೆ ಒಂದು ಏಜ್ ಬಂದಿದ ತಕ್ಷಣ ಅಮ್ಮನಿಗೆ ಅವರು ಮಕ್ಕಳು ಅನ್ನೋದಕ್ಕಿಂತ ಒಂದು ಫ್ರೆಂಡ್ಸ್ ಅಂತ ಹೇಳಿ ಬಂದ್ಬಿಡತ್ತೆ. ನನಗೆ ಹನಿ ಬಂದು ಲೈಕ್ ಅದೇ ಫೀಲ್ ಕೊಡ್ತಾಳೆ. ಅವಳು ನನಗೆ ಮಗಳು ಅನ್ನೋದಕ್ಕಿಂತ ಅವಳು ತುಂಬ ನನಗೆ ಫ್ರೆಂಡ್ ಅನ್ನೋ ಒಂದು ಅನಿಸ್ತಾ ಇರತ್ತೆ. ನಾನು ಅವಳ ಹತ್ರ ಎಲ್ಲಾನು ಶೇರ್ ಮಾಡ್ಕೊತೀನಿ, ಅಷ್ಟು ಓಪನ್ ಮೈಂಡೆಡ್ ಇದ್ದೀವಿ ಇಬ್ರು. ಅವಳು ಅಷ್ಟೇ ಪ್ರತಿಯೊಂದು ನನ್ನ ಜೊತೆ ಶೇರ್ ಮಾಡ್ತಾಳೆ. ಬಟ್ ಪಾವನಿನೂ ಅಷ್ಟೇ, ಅವಳ ಹತ್ರನೂ ತುಂಬ ಮಾತಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಪಾವನಿ ಇನ್ನೂ ನನಗೆ ಚಿಕ್ಕವಳು, ಇನ್ನೂ ಒಂಥರ ಮುದ್ದು, ಆ ಥರ ಫೀಲ್ ಬರುತ್ತೆ. ಇದು ನನ್ನ ಪ್ರಕಾರ ಇಬ್ಬರು ಮಕ್ಕಳಿರೋರಿಗೆ
ಪ್ರತಿಯೊಬ್ಬರಿಗೂ ಈ ಅನುಭವ ಆಗಿರತ್ತೆ ಅನ್ಕೋತೀನಿ. ನಾವು ಚಿಕ್ಕ ಮಕ್ಕಳನ್ನ ಹೆಂಗ್ ಮಾಡ್ತೀವಿ ಅಂದ್ರೆ ಅವ್ರನ್ನ ದೊಡ್ಡವರಾಗಕ್ಕೆ ನಾವೇ ಬಿಡೋದಿಲ್ಲ. ನಮ್ಮ ಕಣ್ ದೃಷ್ಟಿಲಿ ಅವ್ರು ಇನ್ನೂ ಚಿಕ್ಕ ಮಕ್ಕಳು, ಮುದ್ದು ಮಕ್ಕಳು ಅನ್ನೋ ಥರ ಆ ಥರ ಇರತ್ತೆ. ಸೊ ಪಾವನಿ ಹತ್ರನೂ ಎಲ್ಲ ಮಾತಾಡ್ತೀನಿ. ಅವಳು ಎಲ್ಲ ಹೇಳ್ತಾಳೆ. ಆದರೆ ಅವಳಂದ್ರೆ ಇನ್ನೂ ಏನೋ ಒಂಥರ ನನ್ನ ಬಂಗಾರಿ, ನನ್ನ ಮುದ್ದು, ನನ್ನ ಕನ್ನ ಅಂತ ಹೇಳಿ ಅವಳನ್ನ ಮುದ್ದು ಮಾಡೋದು ಜಾಸ್ತಿ. ಬಟ್ ಹನಿದು ನಂದು ರಿಲೇಶನ್ಶಿಪ್ಪೇ ನಿಜವಾಗ್ಲೂ ತುಂಬಾನೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಅವಳು ನಾನು ಒಂಥರ ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತೀವಿ. ಒಂಥರ ನನಗೆ ದುಃಖ ಆಗಲಿ, ನನಗೆ ನೋವಾಗಲಿ, ಇಲ್ಲಾಂದರೆ ನಾನು ಖುಷಿ ಪಡಲಿ, ಏನೇ ಆಗಲಿ, ಅದೊಂದು ಸಿಲ್ಲಿ ವಿಚಾರನೇ ಆಗಲಿ, ಇಮಿಡಿಯೇಟಾಗಿ ನನಗೆ ಅನಿಗೆ ಹೇಳಬೇಕು ಅನಿಸುತ್ತೆ. ಅನಿನೂ ಅಷ್ಟೇ. ಪ್ರತಿಯೊಂದು ಕೆಲವು ಸತಿ ಸಿಲ್ಲಿಯಾಗಿ ಅವಳಿಗೆ ಏನಾದರೂ ಆದ್ರೂ ಇಮಿಡಿಯೇಟಾಗಿ ಕಾಲ್ ಮಾಡಿಬಿಟ್ಟು ಅಮ್ಮ ಈ ಥರ ಆಯಿತು, ಆ ಥರ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಿರ್ತಾಳೆ. ನಿಜವಾಗ್ಲೂ ಆ ಒಂದು ಫ್ರೆಂಡ್ಶಿಪ್ದು ಒಂದು ಫೀಲ್ ಇರತ್ತೆ ನೋಡಿ. ಅದು ಅಂದ್ರೆ ನಿಮ್ಮಲ್ಲೂ ತುಂಬಾ ಜನಕ್ಕೆ ಈ ಅನುಭವ ಆಗಿದೆ ಅನ್ಕೋತೀನಿ. ಅಂದ್ರೆ ಮಗಳು ಬೆಳೀತಾ ಬೆಳೀತಾ ನಮ್ಗೆ ಫ್ರೆಂಡ್ ಆಗೋದಿದೆ ನೋಡಿ, ಅದು ತುಂಬಾ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಸೊ ಆ ಥರ ಇರತ್ತೆ ನಂದು ಅನಿದು. ಹಾಗೇನೆ ಇನ್ನ ಇಲ್ಲಿ ನಾನು ಕರ್ಟನ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡು ತುಂಬಾ ದಿನದಿಂದ ಅನ್ಕೊಳ್ಳೋದು. ಮುಂದೆ ನಾಳೆ ಅಂತ ಹಂಗೆ ಆಗ್ತಿತ್ತು. ಇವತ್ತಿಲ್ಲ, ಎನಿಕಾಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಇನ್ನೊಂದು ಹೇಳ್ಬೇಕು, ನಾನು ನಿಮಗೂ ಈ ಒಂದು ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ನಾವೇ ಮನೆ ಕೆಲಸ ಮಾಡ್ಕೊಳ್ಳುವಾಗ ನಾವು ಇದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ಅದೇ ಯಾರಾದರೂ ಒಬ್ರು ಹೌಸ್ ಹೆಲ್ಪ್ ಬರ್ತಾರೆ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಏನಾದರೂ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಿಲ್ದಿರ ನಾವು ಸೋಂಬೇರಿಗಳಾಗೋಗ್ಬಿಡ್ತೀವಿ ಅನ್ಸುತ್ತೆ. ಅಂದ್ರೆ ಸೋಂಬೇರಿ ಅಂತಂದ್ರೆ ಕೆಲವು ಕೆಲಸಗಳನ್ನ ನಾವು ಇಗ್ನೋರ್ ಮಾಡ್ತೀವಿ, ಬಿಡು ಆಮೇಲೆ ಮಾಡ್ಕೊಳ್ಳೋಣ, ಲೈಕ್ ಅವ್ರು ಮಾಡ್ತಾರೆ, ಅವ್ರು ಬಂದು ನೋಡ್ಕೋತಾರೆ ಅಂತ ಹೇಳಿ. ಮುಂಚೆ ನನ್ಗೆ ಹೌಸ್ ಹೆಲ್ಪ್ ಬರ್ದೇ ಇದ್ದಾಗ ನಾನ್ ಕಸ ಏನಾದ್ರು ಗುಡಿಸ್ತೀನಿ ಅಂತಂದ್ರೆ ಇರು ಇದೆಲ್ಲ ಸ್ವಲ್ಪ ಎಳೆದ್ಬಿಟ್ಟು ಕ್ಲೀನ್ ಮಾಡ್ಬಿಡೋಣ, ಇದು ಅಂದ್ರೆ ಸೋಫಾ ಎಲ್ಲ ಎಳೆದು ಆಗ್ಲೇ ಕ್ಲೀನ್ ಮಾಡೋ ಒಂದ್ ತಿಂಗಳೇ ಆಯ್ತು, ಇವತ್ತು ಗುಡಿಸ್ಕೊಂಬಿಟ್ಟು ಒರ್ಸೋಣ ಅಂತ ಮಾಡ್ತಿದ್ದೆ. ಬಟ್ ಇವಾಗ ಅವ್ರು ಬರೋದಕ್ಕೆ ಅವ್ರು ಬಂದು ಗುಡಿಸಿ ಒರೆಸಿ ಹೋಗ್ಬಿಡ್ತಾರಲ್ವಾ, ನಾನು ಲೈಕ್ ಅದು ಹಂಗೆ ನನ್ನ ಮೈಂಡಿಂದ ಹೊಟ್ಟೆ ಹೋಗ್ಬಿಡತ್ತೆ. ಬಟ್ ಎಷ್ಟೊಂದು ದಿನ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಏನು ಒಂದು 1.5 ತಿಂಗಳು 2 ತಿಂಗಳೇ ಆಗಿತ್ತು ಏನೋ ನಾನು ಸೋಫಾ ಎಲ್ಲ ತೆಗೆದು ಗುಡಿಸಿ ಕ್ಲೀನ್ ಮಾಡ್ಕೊಂಡು. ಸೊ ಇವತ್ತು ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮನೆಗೆ ಇನ್ನೂ ಹೊಸ ಸೋಫಾ ಬಂದೇ ಇಲ್ಲ. ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿ 2 ವರ್ಷ ಆಯಿತು. ಆದರೆ ನಾನು ಈ ಮನೆಗೆ ಬಂದಾಗಿಂದ ಸೋಫಾ ತಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿರೋದು. ಕೆಲವೊಂದು ನಿಜವಾಗ್ಲೂ ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ನನಗೆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಒಡವೆ ತಂದುಬಿಡ್ತೀನಿ. ನಮ್ಮ ಮನೆಯವರು ಹೆಲ್ಪ್ ಬೇಕಾಗಿಲ್ಲ, ಅವ್ರನ್ನ ನಾನು ಕೇಳೋದು ಇಲ್ಲ, ಯಾವಾಗ ಅವ್ರಿಗೆ ಗೊತ್ತಾಗೋದು ಇಲ್ಲ ನನ್ನ ಹೆಂಡ್ತಿ ಹೋಗಿ ಏನೋ ಒಡವೆ ತಂದಿದ್ದಾಳೆ ಅಂತ. ಅವ್ರು ಅಷ್ಟು ಅಬ್ಸರ್ವ್ ಮಾಡೋದು ಇಲ್ಲ. ಯಾವಾಗಾದರೂ ನಾನೇನೇ ಡಿಸೈನ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತಂದಾಗ ತಗೊಂಡ್ಯಾ ಅಂತ ಕೇಳ್ತಾರೆ ಅಷ್ಟೇ. ಆದರೆ ಕೆಲವೊಂದು ಮನೆಗೆ ಐಟಮ್ಸ್ ತರಬೇಕು ಅಂತಂದರೆ ನನಗೆ ಅವರು ಹೆಲ್ಪ್ ಬೇಕೇ ಬೇಕು. ಇಲ್ಲ ಅಂದರೆ ಕೂತಾಗ ಎದ್ದಾಗ ಎಲ್ಲ ಏನು ಈ ಥರ ತಂದಿದ್ಯಾ, ಏನು ಹಿಂಗಿದೆ ಹಂಗಿದೆ ಅಂತಿರ್ತಾರೆ. ಸೊ ಅವ್ರಿಗೆ ಕಾಯ್ತಾನೆ ಇದ್ದೀನಿ. ಅವರು ಇಲ್ಲ ನನಗೆ ಈ ವಾರ ಆಗಲ್ಲ, ಬರೋ ವಾರ ಆಗಲ್ಲ, ಬ್ಯುಸಿ ಇದ್ದೀನಿ ಅಂತ ಹೇಳಿ ದಿನ ಮುಂದಕ್ಕೆ ಹಾಕ್ತಾನೇ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಹಸ್ಬೆಂಡ್ಸ್ ಬಗ್ಗೆ ಆ ಹೆಂಡ್ತಿಗೆ ಮಾತ್ರ ಗೊತ್ತಿರತ್ತೆ. ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋದರೆ ಸಾಕು, ದುಡ್ಡು ಕೊಟ್ಬಿಡ್ತೀನಿ ತಂದುಬಿಡು ಅಂತಾರೆ. ಬಟ್ ತಂದಮೇಲಂತೂ 108 ಅದಕ್ಕೆ ಕತೆ ಅಂದರೆ ಏನಾದರೂ ಹೇಳ್ತಿರ್ತಾರೆ, ಇದು ಚೆನ್ನಾಗಿಲ್ಲ, ಹಿಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಫೈನಲಿ ನಮ್ಮ ಮನೆಗೆ ಸೋಫಾ ಬರುತ್ತೋ ಇಲ್ವೋ ಅಂತ ಹೇಳಿ ನನಗೆ ಬೇಜಾರಾಗ್ಬಿಟ್ಟು ನಾನಿವಾಗ ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಆ ಥರ ಇದೆ. ಸೊ ಇನ್ನು ಅವತ್ತು ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಸಂಜೆ ಹೊರಗಡೆ ಹೋಗಬೇಕಿತ್ತು. ಸ್ವಲ್ಪ ಟೈಮ್ ಇತ್ತು ನನಗೂ, ಮತ್ತು ಸ್ಟಾಕ್ ಬಂದಿತ್ತು ಅರ್ನಿ ಕಲೆಕ್ಷನ್ದು. ಸರಿ ಹೆಂಗೂ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ. ಸಂಜೆ ತಾನೇ ರೆಡಿ ಆಗೋದು. ಅವಾಗ ಅಷ್ಟೊತ್ತಿಗೆ ಇದು ಸ್ವಲ್ಪ ಸ್ಟಾಕನ್ನೆಲ್ಲಾದರೂ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಂದರೆ ಹೆಂಗಾಗ್ಬಿಡ್ತೀವಿ ಅಂತಂದರೆ ನಾವು ಸಿಗೋ ಸ್ವಲ್ಪ 1 ಅವರ್ 2 ಅವರ್ ಟೈಮಲ್ಲೂ ಇನ್ನೇನಾದರೂ ಕೆಲಸ ಇದೆಯಾ ಹುಡ್ಕೊಂಡು ಮಾಡೋಣ ಅನ್ನೋ ಥರ ಇರತ್ತೆ. ಹಾಗಾಗಿ ಹೋಗ್ಬಿಟ್ಟು ಅಲ್ಲಿ ಸ್ಟಾಫ್ ಬೇರೆ ಬಂದಿರಲಿಲ್ಲ. ನಾನೇ ಅದನ್ನೆಲ್ಲ ಸ್ವಲ್ಪ ಲೆಕ್ಕ ತೊಗೊಂಡ್ಬಿಡೋಣ ಸ್ಟಾಕ್ದೆಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿದೆ. ನನಗೆ ಪರ್ಸ್ನಲಿ ಜಾರ್ಜೆಟ್ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ತುಂಬ ಕಂಫರ್ಟಬಲ್ ಇರತ್ತೆ. ಕೆಲವೊಬ್ಬರಿಗೆ ಕಾಟನ್ ಇಷ್ಟಪಡ್ತಾರೆ, ಕೆಲವೊಬ್ರು ಈ ಸೆಮಿ ಮೈಸೂರು ಸಿಲ್ಕ್ಸ್ ಅಂತಪ್ಪ ಏನು ಟ್ರೆಂಡ್ ಆಗಿ ತಗೋತಾರೆ ಎಲ್ಲರೂ. ಅದು ಅವ್ರವ್ರ ಟೇಸ್ಟ್ ಅಲ್ವಾ. ಸೊ ನನಗೆ ಜಾರ್ಜೆಟ್ ಇಷ್ಟ ಆಗತ್ತೆ.
ಸೊ ಇವಾಗಂತೂ ಫಾಯಿಲ್ ಪ್ರಿಂಟ್ಸಲ್ಲಿ ಜಾರ್ಜೆಟ್ ಸ್ಯಾರೀಸು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತ ಅಂದರೆ ಡಿಫ್ರೆಂಟ್ ಆಗಿ ಬಂದಿರತ್ತೆ. ಸೊ ಈ ಸತಿ ಎಲ್ಲ ಥರನೂ ಬಂದಿತ್ತು, ಬರೀ ಜಾರ್ಜೆಟ್ಟೇ ಅಲ್ಲ, ಕಾಟನು ಅದು ಇದು ಎಲ್ಲ. ಬಟ್ ನಾನು ಎಲ್ಲಾನು ಇಲ್ಲಿ ತೋರಿಸಿಲ್ಲ. ನನಗೆ ನಾನು ತುಂಬ ಸತಿ ಹೇಳಿದ್ದೀನಿ, ನನಗೆ ಈ ಚಾನಲ್ನ ಮತ್ತು ಅರ್ನಿ ಕಲೆಕ್ಷನ್ನ ಮಿಕ್ಸಪ್ ಮಾಡೋದು ಇಷ್ಟ ಆಗಲ್ಲ. ಹಾಗಾಗಿನೇ ನಾನು ಸ್ವಲ್ಪ ಈ ಚಾನಲಲ್ಲಿ ಅದನ್ನು ಅಷ್ಟೊಂದಾಗಿ ತೋರಿಸಲ್ಲ. ಬಟ್ ನನ್ನ ಡೈಲಿ ರೋಟೀನಲ್ಲಿ ಕೆಲವು ಸತಿ ಆ್ಯಡ್ ಅಂದರೆ ನಾನು ಇವತ್ತು ಈ ಕೆಲಸ ಮಾಡಿದೆ ಅನ್ನೋದಕ್ಕೋಸ್ಕರ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಈ ಸ್ಯಾರೀಸು ಸೊ ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಿತ್ತು, ಹಾಗಾಗಿ ರೆಡಿ ಆಗಿದ್ದೀನಿ. ಯೂಶ್ವಲಿ ಯಾವಾಗಲೂ ಸೀರೆಯಲ್ಲಿ ನಾನು ನೋಡ್ತಾ ಇದ್ರಿ, ಇವತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಫಸ್ಟು ಸ್ಯಾರಿ ಅಂತಲೇ ಅಂದ್ಕೊಂಡೆ, ಆಮೇಲೆ ಬರ್ತಡೇ ಅಲ್ವಾ, ಸೊ ಡ್ರೆಸ್ಸೇ ಹಾಕ್ಕೊಂಡು ಹೋಗೋಣ, ಚೆನ್ನಾಗಿರತ್ತೆ. ಮತ್ತು ಸಂಜೆ ಬೇರೆ ಹೇಗೇನು ಸಮ್ಮರ್ ಅಲ್ವಾ, ಓಕೆ ಅಂತ ಹೇಳಿ ಬೇರೆ ಏನಾದರೂ ಆಗಿದ್ದಿದ್ರೆ ಸೀರೆನೇ ಉಡ್ತಿದ್ದೆ. ನನಗೆ ಸ್ಯಾರೀಸ್ ತುಂಬ ಇಷ್ಟ ಆಗತ್ತೆ. ಪ್ಲಸ್ ನಾನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತಲೂ ಎಲ್ಲರೂ ಹೇಳ್ತಾರೆ. ಅಂದರೆ ನನಗನ್ಸುತ್ತೆ, ನಾನೇ ಅಲ್ಲ, ಪ್ರತಿಯೊಬ್ಬರು ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾರೆ. ತುಂಬ ಸಣ್ಣಕ್ಕಿದ್ರೆ ಮಾತ್ರ ಸ್ಯಾರೀಸ್ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಬಟ್ ಉಳ್ದಂಗೆ ಎಲ್ಲಾರ್ಗು ಸೀರೆ ತುಂಬ ಚೆನ್ನಾಗಿರತ್ತೆ. ಸೊ ಓಕೆ, ಡ್ರೆಸ್ಸಲ್ಲೇ ಹೋಗೋಣ ಅಂತ ಹೇಳಿ. ಇನ್ನು ಈ ಡ್ರೆಸ್ ಬಂದು ನಮ್ಮ ಅರ್ನಿ ಕಲೆಕ್ಷನ್ದೆ ನ್ಯೂ ಕಲೆಕ್ಷನ್ನು. ನಾನು ವಿಡಿಯೋ ಸಹ ಮಾಡಿಲ್ಲ. ಮಲ್ಚಂದೇರಿ ಫ್ಯಾಬ್ರಿಕ್ಕು. ಐ ಥಿಂಕ್ ನಿನ್ನೆ ಅಲ್ಲ ಮೊನ್ನೆ ಬಂತು ಸ್ಟಾಕು. ಮಾಡೋಣ ವಿಡಿಯೋ ಅಂದ್ಕೊಂಡೆ, ಆಗಲೇ ಇಲ್ಲ. ಇನ್ನು ನನ್ನ ಮಕ್ಕಳಿಬ್ರು ರೆಡಿ ಆಗ್ತಿದ್ದಾರೆ, ಆ ರೂಮ್ಗೆ ಇಂದ ಈ ರೂಮಿಂದ ಆ ರೂಮ್ ಓಡಾಡ್ತಿರ್ತಾರೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪರ್ಸ್ನಲಿ ನಾನು ಇದು ಕಲೆಕ್ಷನ್ ನೋಡಿದಾಗಲೇ ಅಂದ್ಕೊಂಡಿದ್ದೆ ನಾನು ಒಂದು ತಗೋಬೇಕು ಅಂತ ಹೇಳಿ. ಹಂಗಾಗಿ ಇವಾಗ ಹೆಂಗೂ ಬರ್ತಡೇ ಪಾರ್ಟಿ ಅಂದಿದ ತಕ್ಷಣ ಮೈಂಡ್ಗೆ ಡ್ರೆಸ್ ಹಾಕ್ಕೊಳ್ಳೋಣ, ಇದು ಹೆಂಗೂ ತಗೋಬೇಕು ಅಂದ್ಕೊಂಡಲ್ಲ, ಸೊ ಡ್ರೆಸ್ಸೇ ಓಕೆ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ. ಚೆನ್ನಾಗಿದೆ. 2 ಕಲರ್ಸ್ ಇತ್ತು ಇದು. ಆ್ಯಕ್ಚುಲಿ ನಾನು 2ರಲ್ಲಿ ಯಾವ್ದು ಹಾಕ್ಕೊಳ್ಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇತ್ತು ನನಗೆ, ಯಾಕಂದರೆ 2 ಕಲರ್ಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಪೇಸ್ಟಲ್ ಕಲರ್ ಆ್ಯಕ್ಚುಲಿ ಇದರಲ್ಲಿ ಬಂದಿದ್ದು 2 ಕಲರ್ಸೇನೆ. ಇದು ಬಂದು ಬೇಬಿ ಪಿಂಕ್. ನನಗೆ ಈ ಕಲರು ತುಂಬಾ ಇಷ್ಟ ಆಯಿತು. ಸೊ ಇದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು, ಯಾವ್ದು ತಗೊಳ್ಳಿ ಅಂತ. ಆಮೇಲೆ ಮಕ್ಕಳನ್ನ ಕೇಳಿದ್ದಕ್ಕೆ, ಅಮ್ಮ ನಿಮ್ಮ ಹತ್ರ ಪಿಂಕ್ ಈ ಕಲರ್ ಇದೆ ಆಲ್ರೆಡಿ. ಆ್ಯಕ್ಚುಲಿ ನನ್ನ ಹತ್ರ ಈ ಕಲರ್ ಡ್ರೆಸ್ ಇದೆ, ನೋಡಿದರೆ ನಾನು ವಿಡಿಯೋಸಲ್ಲೂ ಅಲ್ಲೆಲ್ಲ ಹಾಕಿರ್ತೀನಿ. ಸೊ ಈ ಕಲರ್ ನಿಮ್ಮ ಹತ್ರ ಇಲ್ಲ ಅಮ್ಮ, ಇದನ್ನ ತಗೊಳ್ಳಿ ಅಂತ ಹೇಳಿದ್ರು. ಬಟ್ ಅವರು ಅಷ್ಟೇ ತುಂಬ ಕನ್ಫ್ಯೂಸ್ ಆದರು, ಆ ಕಲರಾ ಈ ಕಲರಾ ಅಂತ ಹೇಳಿ. ಫೈನಲ್ ಆಗಿ ಇದನ್ನ ಹಾಕೊಂಡಿದ್ದೀನಿ. ಇನ್ನು ದುಪ್ಪಟ್ಟ ನೋಡಿ ಈ ಥರ ಬರುತ್ತೆ. ಮತ್ತು ಪ್ಲಾಜೋ ಪ್ಯಾಂಟನ್ನು ಕೊಟ್ಟಿದ್ದಾರೆ. ಪ್ಯಾಂಟು ತುಂಬ ಕಂಫರ್ಟಬಲ್ ಆಗಿದೆ. ಪಾರ್ಟಿ ವೇರ್ ಡ್ರೆಸ್ ಅಲ್ವಾ, ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿರೋದ್ರಿಂದ ಚೆನ್ನಾಗಿ ಎಲ್ಲ ಕೊಟ್ಟಿದ್ದಾರೆ. ನನಗೆ ಎಲ್ ಸೈಜ್ ಆಗುತ್ತೆ ಇದರಲ್ಲಿ. ಎಲ್ ಸೈಜ್ ನಾನು ಹಾಕ್ಕೊಂಡಿದ್ದು, ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಲೂಸು, ಅಷ್ಟೊಂದು ಫಿಟ್ಟಾಗಿ ಕೂತಿದೆ ಅಂತ ಆ ಥರ ಎಲ್ಲ ಏನಿಲ್ಲ, ತುಂಬ ಲೂಸ್ ಇದೆ ಆ ಥರನೂ ಏನೂ ಇಲ್ಲ. 3/4 ಸ್ಲೀವ್ ಬಂದಿದೆ. M2 3XL ಏನೋ ಸೈಜ್ ಇತ್ತು ಇದರಲ್ಲಿ. ಸೊ ನಾನು ಎಲ್ ಸೈಜ್ ತೊಗೊಂಡಿದ್ದೀನಿ. ಸೊ ನನಗೆ ಅದು ಇಷ್ಟ ಆಗ್ತಿದೆ, ತೊಗೊಂಡ್ಬಿಡ್ಲಾ ಅದು ಅಂತ. ಬಟ್ ಸೇಮ್ ಡಿಸೈನ್ 2 ಒಂದೇ ಥರ ಬೇಡ. ಇನ್ನೂ ಒಂದು ಬಂದಿದೆ, ಅದು ಮಲ್ಚಂದೇರಿನೇ. ಸೊ ನೋಡೋಣ, ಅದರಲ್ಲಿ ಒಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಹೇಗಿದೆ ಡ್ರೆಸ್ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ನ ಕಟ್ ಮಾಡಿಬಿಟ್ಟು ನಾನು ಈಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಅಂದರೆ ರಾ ವಾಯ್ಸ್ನ ಕಟ್ ಮಾಡಿ. ಏನಕ್ಕೆ ಅಂದರೆ ನೀವು ಅಬ್ಸರ್ವ್ ಮಾಡಿ, ಈ ವಿಡಿಯೋ ನೀಟಾಗಿ ಬಂದಿಲ್ಲ. ಯೂಶ್ವಲಿ ನಾನು ಯಾವಾಗಾದರೂ ವಿಡಿಯೋಸ್ನ ಮಾಡ್ಕೋಬೇಕು ಅಂತ ಅಂದಾಗ ಟ್ರೈಪಾಡ್ ಎಲ್ಲ ಸೆಟ್ ಮಾಡಿ ಇಟ್ಟರೆ ನಮ್ಮ ಮನೆಯವ್ರನ್ನ ಇಲ್ಲ ಮಕ್ಕಳನ್ನ ಕೇಳ್ತೀನಿ. ಇಲ್ಲಾಂದರೆ ನಾನೇ ಸ್ವಲ್ಪ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ನೋಡಿಬಿಟ್ಟು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೋಡ್ಕೋತೀನಿ. ಬಟ್ ಅವತ್ತು ನೋಡಿ ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಇವಾಗ ಎಡಿಟ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಡುವಾಗ, ಅಂದರೆ ನನ್ನ ಮಗಳು ಎಡಿಟ್ ಮಾಡಿದ್ದು, ಈಗ ನಾನು ವಾಯ್ಸ್ ಓವರ್ ಕೊಡುವಾಗ ಅಬ್ಸರ್ವ್ ಮಾಡ್ತಿದ್ದೀನಿ. ಸೊ ಕೆಲವು ಮಿಸ್ಟೇಕ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ನಾವು ಆ ಕ್ಷಣಕ್ಕೆ ಗೊತ್ತಾದರೆ ತಿದ್ಕೋಬೋದು, ಗೊತ್ತಾಗಲಿಲ್ಲ ಅಂತಂದರೆ ಕೆಲವೊಂದನ್ನು ಕರೆಕ್ಷನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಎಷ್ಟು ಕೇರ್ಫುಲ್ ಆಗಿದ್ದರೆ ಅಷ್ಟು ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ. ಇನ್ನು ವ್ಲಾಗಿಂಗ್ ಮಾಡೋದು ಅಂದರೆ ಕೆಲವ್ರು ಹೇಳ್ತಾರೆ, ಏನು ಹಾರ್ಡ್ ವರ್ಕ್ ಮಾಡ್ತೀರಾ, ಏನು ಮಹಾ ಕೆಲಸ ಮಾಡಿಬಿಡ್ತೀರಾ ನೀವು,
ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಿಬಿಡೋದು ದೊಡ್ಡ ಕೆಲಸನ ಅಂತ ಹೇಳಿ. ಆದರೆ ನಾವು ಸ್ವಲ್ಪ ಯಾಮಾರಿದ್ದೀವಿ ಅಂತಂದ್ರು ಯಾವ ಥರ ಮಿಸ್ಟೇಕ್ಸ್ ಆಗತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋನ ಹಾಕಿದೆ. ಫಸ್ಟ್ ಹಾಕೋದು ಬೇಡ ಅಂದ್ಕೊಂಡೆ, ಬಟ್ ಇಲ್ಲ ಹಾಕೋಣ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಹೇಳೋಣ ಅಂದ್ಬಿಟ್ಟು ಹಾಕಿದ್ದು. ಅದೇ ನಾನು ಇವಾಗ ಎಗೇನ್ ಈ ವಿಡಿಯೋನ ಸರಿ ಮಾಡಬೇಕು ಅಂತಂದರೆ ಮತ್ತೆ ಅದೇ ರೀತಿ ರೆಡಿಯಾಗಿ ಫೇಕ್ ಆಗಿ ಇನ್ನೂ ಒಂದ್ಸತಿ ನಾನು ಮಾತಾಡಿ ಹೇಳಬೇಕಾಗಿತ್ತು. ಸೊ ಆ ಥರ ಒಂದು ಪ್ರಾಬ್ಲಮ್ಮು. ಯಾವುದೇ ಒಂದು ಕೆಲಸ ಆಗಲಿ ನಿಜವಾಗ್ಲೂ ಸುಲಭ ಅಲ್ಲ, ಅದು ಮಾಡೋರಿಗೆ ಮಾತ್ರ ಗೊತ್ತಾಗತ್ತೆ. ನಾವು ಬೇರೆಯವ್ರನ್ನ ಜಡ್ಜ್ ಮಾಡೋದು ತುಂಬ ಈಸಿ. ಬಿಡು ಇದೆಲ್ಲ ಏನು ಮಹಾ ಕೆಲಸಗಳ, ಬೆಳಿಗ್ಗೆ 9ರಿಂದ 5 ಗಂಟೆ ದುಡಿದ್ರೇನೆ ಅದು ಕೆಲಸ ಅಂತ ಹೇಳಿ ನಾನು ಅವ್ರನ್ನೂ ಯಾರನ್ನೂ ಕೀಳಾಗಿ ನೋಡಲ್ಲ. ಪ್ರತಿಯೊಂದು ಕೆಲಸನೂ ಪ್ರತಿಯೊಬ್ಬರದು ನಿಜವಾಗ್ಲೂ ಅವ್ರದ್ದೇ ಆದ ಹಾರ್ಡ್ ವರ್ಕ್ ಅವ್ರಿಗಿದ್ದೇ ಇರತ್ತೆ. ಅಷ್ಟು ಕಷ್ಟಪಟ್ಟರೆ ನಾವು ಅದಕ್ಕೆ ಪ್ರತಿಫಲ ಅನ್ನೋದು ಸಹ ಸಿಗೋದು. ಸೊ ಓಕೆ, ಇನ್ನು ಇದ್ರ ಬಗ್ಗೆ ಮಾತಾಡೋದು ಬೇಡ. ಇನ್ನು ನಾವಲ್ಲಿ ಬರ್ತಡೆಗೆ ಅಂತ ಹೇಳಿ ಹೋದ್ವಿ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ಸ್ ಯಾರ್ಯಾರು ಬರ್ತಾರೆ ಅನ್ನೋದು. ಬ್ಯಾಕ್ ಟು ಬ್ಯಾಕ್ ಅಂದರೆ ನಾನು ನಮ್ಮ ಮನೆಯವ್ರ ಕೈಲೇ ಡ್ರಾಪ್ ಹಾಕಿಸ್ಕೊಂಡೆ. ಅವತ್ತಿನ ದಿನ ಸ್ವಲ್ಪ ದೂರನೇ ಇತ್ತು, ನೆಲಮಂಗಲದಲ್ಲಿ ಏನೋ ಬರ್ತಡೇ ಇದ್ದಿದ್ದು. ಅಲ್ಲಿ ಹೋಗೋಕ್ಕೆ ನನಗೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಡ್ರಾಪ್ ಮಾಡಿದ್ರು. ಸೊ ಅಲ್ಲಿ ಹೋದ್ಮೇಲೆ ಅಂದರೆ ನಾವು ಹೋಗ್ತಿದ್ದಾಗ ಫ್ರೆಂಡು ಮೆಸೇಜಸ್ ಹಾಕ್ತಿದ್ರು ಗ್ರೂಪಲ್ಲಿ, ನಾವು ಬಂದಿದ್ದೀವಿ ಬರ್ತಿದ್ದೀವಿ ಅಂತ ಎಲ್ಲ ಹೇಳಿ. ಅಲ್ಲಿ ಹೋದ್ವಿ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅಂದರೆ ಏನೋ ಹಾಸ್ಯ ಚಿತ್ರ, ಅಂದರೆ ಅದೇ ಕಾರ್ಟೂನ್ ಟೈಪ್ ಮಾಡಿಸ್ತಾರೆ ನೋಡಿ, ಅದು ಮಾಡ್ತಾಯಿದ್ರು. ಹನಿ ಪಾವನಿ ಮತ್ತು ನನ್ನ ಫ್ರೆಂಡ್ ಮಗಳು ಎಲ್ಲ ಮಾಡಿಸ್ಕೊತಾ ಇದ್ರು. ಚೆನ್ನಾಗಿತ್ತು, ಒಂಥರ ತುಂಬ ಫನ್ನಿ ಆಗಿತ್ತು ಆ್ಯಕ್ಚುಲಿ ಅದು ಮಕ್ಕಳನ್ನ ಆ ಥರ ಎಲ್ಲ ನೋಡೋದು. ಇನ್ನು ಹಾಗೆ ನಾನು ಶಾರ್ಟ್ಸ್ ಇದು ಮಿನಿ ವ್ಲಾಗ್ ಹಾಕಿದಾಗ ಹನಿದು ಡ್ರೆಸ್ ಬಗ್ಗೆನೂ ಒಂದಿಬ್ರು ಕೇಳಿದ್ರು. ಫಸ್ಟ್ ಆಫ್ ಆಲ್ ಹನಿ ಅಂತಲೂ ಅಲ್ಲಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ನನಗೆ ಇನ್ಸ್ಟಾ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲೆಲ್ಲನೂ ಹೇಳ್ತಿದ್ರು ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಈ ಡ್ರೆಸ್ಸನ್ನು ನಾನು ಪಾವನಿಗೆ ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ದು. ಆವಾಗ ನಾನು ಇನ್ನೂ ಯೂಟ್ಯೂಬ್ ಮಾಡೇ ಇರಲಿಲ್ಲ. ನನಗನ್ಸೋ ಪ್ರಕಾರ ಮೇ ಬಿ ಅವಳದು 10th ಬರ್ಡೇಗೆ ಏನಾದರೂ ನಾನು ಸ್ಟಿಚ್ ಮಾಡಿಸಿದ್ದೆ, ಅವಳ 10ನೇ ವರ್ಷ ಬರ್ತಡೇಗೆ ಅಂತ ಅನ್ಕೋತೀನಿ, ನೆನಪಿಲ್ಲ. ಒಟ್ಟಿನಲ್ಲಿ ತುಂಬ ವರ್ಷ ಆಗಿದೆ ಇದನ್ನು ಸ್ಟಿಚ್ ಮಾಡಿಸಿ. ಡ್ರೆಸ್ಸು ತುಂಬ ಚೆನ್ನಾಗಿದೆ, ಒಳಗಡೆ ಸ್ಯಾಟಿನು ಮತ್ತು ನೆಟ್ ಡ್ರೆಸ್ ಮಾಡಿ ನಾನು ಫ್ರಾಕ್ನ ಸ್ಟಿಚ್ ಮಾಡಿಸಿದ್ದು. ಸೊ ತುಂಬ ವರ್ಷಗಳಾದಮೇಲೆ ಹನಿ ಈಗ ಆ ಡ್ರೆಸ್ನ ಹಾಕ್ಕೊಂಡಿದ್ದಾಳೆ. ಇನ್ನು ಅಲ್ಲಿ ಬರ್ತಡೇ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಫ್ರೆಂಡ್ಸದು ನಾನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ತುಂಬ ಸತಿ ಹೇಳಿದ್ದೀನಿ, ನಾವು ವ್ಲಾಗರ್ಸು ನಾವು ಶೂಟ್ ಮಾಡ್ಕೊತೀವಿ, ನಮಗೆ ವೀಡಿಯೋಸ್ ಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದ ಕಡೆ ಎಲ್ಲ ಪಾಪ ಅವ್ರ ಕಂಫರ್ಟ್ ಇರುತ್ತೋ ಇರಲ್ವೋ ಸುಮ್ಮನೆ ಕ್ಯಾಮ್ರಾನ ಆನ್ ಮಾಡೋದು ಖಂಡಿತ ನನಗೆ ಇಷ್ಟ ಆಗಲ್ಲ. ನಾನು ತುಂಬ ಕಾನ್ಷಿಯಸ್ ಆಗಿಬಿಡ್ತೀನಿ. ನೋಡಿ ಅದು ಈ ಪ್ರತಿಯೊಬ್ಬನೂ ನಾನು ಕೇಳಿ ಶೂಟ್ ಮಾಡ್ತೀನಿ ವೀಡಿಯೋಸ್. ಓಕೆನಾ, ನಿಮಗೆ ಬಂದರೆ ಪರವಾಗಿಲ್ವಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಕ್ಲಿಪ್ಪಿಂಗ್ಸ್ ಮಾತ್ರ ಅಲ್ಲಿ ತಗೊಂಡೆ. ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಹನಿ ಬಿಗಿನಿಂಗಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾಳೆ ಅಂತ ಹೇಳಿದೆ. ಇವಾಗ ನೋಡಿದ್ರೆ ಇಲ್ಲಿ ಹನಿ ಹೇಗೆ ಬಂದ್ಲು ಅಂತ ಹೇಳಿ ಸ್ವಲ್ಪ ಎಲ್ಲರಿಗೂ ಅನ್ನಿಸ್ಬೋದು. ಆ್ಯಕ್ಚುಲಿ ಏನಂದರೆ ಹಿಂದಿನ ದಿನ ನಾನೇನದು ಅದೇ ಅವಳ ಜೊತೆ ವಿಡಿಯೋ ಕಾಲೆಲ್ಲ ಮಾತಾಡಿದ್ನಲ್ವ, ಅವತ್ತಿನ ದಿನಾನು ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಬಟ್ ಅದು ಬಂದು ನಮ್ಮ ಮನೆ ಹತ್ರನೇ ನೈಬರ್ಸ್ದು. ಸೊ ಅಲ್ಲಿ ನನಗೆ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಇರಲಿಲ್ಲ. ಜಸ್ಟ್ ನಾನು ಒಂದು 45 ಮಿನಿಟ್ಸ್ ಇದ್ನೇನೋ ಅಷ್ಟೇನೆ. ಹಾಗಾಗಿ ಅಲ್ಲಿ ನಾನೇನು ಶೂಟ್ ಮಾಡಿಲ್ಲ. ಇದು ಬಂದು ನೆಕ್ಸ್ಟ್ ಡೇ, ಅವತ್ತು ಹನಿ ಬಂದಿದ್ಲು. ಸೊ ಇನ್ನು ನನ್ನ ಫ್ರೆಂಡ್ ಸೈಡ್ ಬರ್ತಡೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದಿದ್ದು ಹನಿನ. ಹಾಗಾಗಿ ಅಷ್ಟೇನೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರತ್ತೆ. ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಬೇರೆ ಒಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.